ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ನಿಮಗೆ ಒಂದು ಸಂಮೋಹನ ಮಾಡುವ, ನಿಮ್ಮ ಶತ್ರುಗಳನ್ನು ಸಂಮೋಹನ ಮಾಡುವುದು, ಮತ್ತು ನಿಮ್ಮ ಹೆಂಡತಿಯನ್ನು ಸಂಮೋಹನ ಮಾಡೋದು, ಗಂಡನನ್ನು ಸಂಮೋಹನ ಮಾಡುವುದು, ನಿಮ್ಮ ಬಂಧು ಬಾಂಧವರನ್ನು ನಿಮ್ಮ ಕಾರ್ಯ ಸಾಧನೆ ಮಾಡಬೇಕು ಅಂದಾಗ ಅವ್ರನ್ನ ಸಂಮೋಹನ ಮಾಡಿಕೊಳ್ಳೋದು, ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಕಾರ್ಯಗಳು ಅತಿ ಸುಲಭವಾಗಿ ನಿಮ್ಮ ಕಾರ್ಯನ ಸಾಧನೆ ಮಾಡ್ಕೋಬಹುದು. ನೀವು ಮಾಡಬೇಕಾಗಿರೋದು ನೋಡಿ, ಈಗ ಎಷ್ಟೋ ಜನ ಏನು ಮಾಡ್ತಿದ್ರ ಅಂದರೆ, ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳೇ ಆಗಲಿ, ಇನ್ನು ಅತ್ತೆ ಮಾವಂದಿರೇ ಆಗಲಿ, ನಿಮಗೆ ಜಮೀನು ಕೊಡಲ್ಲ ಅಂತ ಹೇಳ್ಬಿಟ್ಟು ಸತಾಯಿಸ್ತಾ ಇರ್ತಾರೆ. ಅವ್ರನ್ನ ನೀವು ಈ ರೀತಿಯಾಗಿ ನಿಮ್ಮ ತಂದೆ ತಾಯಿಗಳು ಎಲ್ಲರಿಗೂ ಹಂಚುತ್ತಾರೆ, ನಿಮಗೆ ಹಂಚೋದಿಲ್ಲ. ಅದು ಯಾಕೆ ಅಂದರೆ ಅವರು ಬೇರೆ ಅವರಿಗೆ ಒಂದು ವಶವಾಗಿರ್ತಾರೆ. ಅದರಿಂದ ಅವರು ನಿಮಗೆ ಕೊಡೋಕ್ಕಾಗದೆ ಅವ್ರಿಗೆ ಎಲ್ಲ ಪಾಲ್ ಮಾಡ್ತಿರ್ತಾರೆ. ಇಂಥವ್ರನ್ನ ಸಂಮೋಹನ ಮಾಡ್ಕೋಬಹುದು. ಎಂಥ ಕಾರ್ಯಗಳನ್ನಾದರೂ ನಿಮಗೆ ಯಾವುದನ್ನ ಕಾರ್ಯ ಆಗಬೇಕು, ಆ ಕಾರ್ಯನ ಸಂಮೋಹನ ಮಾಡ್ಕೋಬಹುದು. ನೀವು ಸರ್ವ ಕಾರ್ಯಗಳಿಗೂ ಸಂಮೋಹನ ಮಾಡಿಕೊಂಡು ಹೋಗ್ಬೇಕು ಅಂದವರು ಇಂಥ ಕಾರ್ಯಗಳನ್ನ ನೀವು ಮಾಡಿಕೊಂಡು ಸಕಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಕೊಳ್ಳೋವಂಥ ಒಂದು ಸಂಮೋಹನ ಮಾಡುವ ಮಂತ್ರ, ಯಂತ್ರ ಎರಡೂ ಇದೆ. ಇದು ಬಹಳ ಅದ್ಭುತವಾಗಿದೆ ಈ ಮಂತ್ರ. ಇದು ಎಲ್ಲ ಕಾರ್ಯಗಳಲ್ಲೂ ಮಾಡಬಹುದು. ಈ ಮಂತ್ರದಿಂದ ನೀವು ಸ್ತಂಭನ, ವಶೀಕರಣ, ಆಕರ್ಷಣ, ವಿದ್ವೇಷಣ, ಮಾರಣ, ಉಚ್ಚಾಟನ, ಇಷ್ಟು ಈ ಮಂತ್ರದಿಂದ ಅದಕ್ಕಾದಂಥ ಯಂತ್ರಗಳಿದ್ದಾವೆ. ಒಂದೊಂದಕ್ಕೆ ಒಂದೊಂದು ಮಂತ್ರ ಯಂತ್ರಗಳಿದ್ದಾವೆ. ಮಂತ್ರ ಮಾತ್ರ ಎಲ್ಲದಕ್ಕೂ ಇದೇ ಬರುತ್ತೆ, ಆದರೆ ಯಂತ್ರಗಳು ವಿಧ ವಿಧವಾಗಿದ್ದಾವೆ. ವಿದ್ವೇಷಣಕ್ಕೆ ಒಂದು ಯಂತ್ರ, ಮಾರಣಕ್ಕೆ ಒಂದು ಯಂತ್ರ, ಉಚ್ಚಾಟನೆಗೆ ಒಂದು ಯಂತ್ರ, ಸ್ತಂಭನಕ್ಕೆ ಒಂದು ಯಂತ್ರ, ವಶೀಕರಣಕ್ಕೆ ಒಂದು ಯಂತ್ರ, ಆಕರ್ಷಣೆಗೆ ಒಂದು ಯಂತ್ರ, ಈ ಥರ ಇದೆ. ಆದರೆ ಇದನ್ನೆಲ್ಲ ಒಂದೇ ಮಂತ್ರ ಬರುತ್ತೆ. ಇದಕ್ಕೆಲ್ಲ ಇಷ್ಟು ಯಂತ್ರಗಳಿಗೂ ಒಂದೇ ಮಂತ್ರ ಬರುತ್ತೆ. ಆದರೆ ಮಂತ್ರದಲ್ಲಿ ನಾವು ಯಾವ್ಯಾವುದನ್ನು ಸೇರಿಸ್ಕೊಂಡು ಹೇಳ್ಬೇಕು ಆ ಥರ ಸೇರಿಸ್ಕೋಬೇಕು. ಆ ರೀತಿಯಾದಂಥ ಒಂದು ಅದ್ಭುತವಾದಂಥ ಒಂದೇ ಮಂತ್ರದಿಂದ ಎಲ್ಲ ಕಾರ್ಯನ ಸಾಧನೆ ಮಾಡ್ಬೋದು. ನಿಮಗೆ ನಾನು ಇದನ್ನು ಅಂಥದ್ದೊಂದು ಮಂತ್ರ ತಿಳಿಸ್ತಿದ್ದೀನಿ. ಕೆಲವರು ಕೇಳ್ತಿದ್ರು, ಒಂದೇ ಮಂತ್ರದಿಂದ ಎಲ್ಲ ಕಾರ್ಯಗಳು ಮಾಡೋ ಅಂಥದ್ದನ್ನು ತಿಳಿಸಿ ಅಮ್ಮ ಅಂತ ಹೇಳ್ತಿದ್ರು. ಅದನ್ನು ಇವಾಗ ನಿಮಗೆ ತಿಳಿಸ್ತಿದ್ದೀನಿ. ಈ ಒಂದು ಮಂತ್ರದಿಂದ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡ್ಬೋದು. ಆದರೆ ಯಂತ್ರಗಳಿದ್ದಾವೆ, ಇದಕ್ಕೆ ಬೇರೆ ಬೇರೆ ಆದಂಥ ಯಂತ್ರಗಳಿದ್ದಾವೆ. ಆ ಯಂತ್ರಗಳನ್ನ ತಗೊಂಡು ನೀವು ಇದನ್ನು ಸಿದ್ಧಿ ಮಾಡೋದ್ರಿಂದ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ನೀವು ಈ ಮಂತ್ರನ ಸಿದ್ಧಿ ಮಾಡಬೇಕಾಗಿರೋದು 166 ನೀವು 166 ಮಂತ್ರನ ಹೇಳ್ಬೇಕು. 166 ಮಂತ್ರ ಹೇಳ್ಬೇಕು. 166 ಸಾರಿ ಮಂತ್ರನ ಹೇಳ್ಬೇಕು. ಇದನ್ನ ಜಪ ಮಾಡೋದ್ರಿಂದ ನಿಮಗೆ ಅದೇ ಮೋಹನ, ಆಕರ್ಷಣ, ಆವೇಶ, ಮತ್ತು ಆವೇಶ, ಸ್ತಂಭನ, ವಶೀಕರಣ ಎಲ್ಲ ವಿದ್ಯೆಗಳನ್ನು ಮಾಡಬಹುದು. ನೀವು ಇದರಿಂದ ನಿಮ್ಮ ಎಲ್ಲ ಕಾರ್ಯಗಳನ್ನು ನೀವು ಮಾಡಬಹುದು. ಇದರಿಂದ ನಿಮಗೆ ಬಹಳ ಉಪಕಾರವಾದಂಥ ಒಂದು ಮಂತ್ರ ಇದು. ಇದರಿಂದ ನೀವು ಗ್ರಹಗಳನ್ನು ಕೂಡ ನೀವು ಸ್ತಂಭನ, ವಿದ್ವೇಷಣ, ಮಾರಣ, ಆ ಗ್ರಹಗಳನ್ನು ಕೂಡ, ವ್ಯಾಧಿಗಳನ್ನು ಕೂಡ, ರೋಗ ರುಜಿನಗಳನ್ನು ಕೂಡ ನೀವು ಮಾರಣ ಮಾಡಬಹುದು, ಉಚ್ಚಾಟನ ಮಾಡಬಹುದು. ಅಂಥ ಒಂದು ಅದ್ಭುತವಾದಂಥ ಈ ಮಂತ್ರ ಇದು. ಇದನ್ನ ಎಲ್ಲ ಕಾರ್ಯಗಳಿಗೂ ಮಾಡಬಹುದು. ಆಕರ್ಷಣೆ ಮಾಡಬಹುದು, ಭೂತ ಪ್ರೇತಗಳನ್ನು ಮಾರಣ ಮಾಡೋದೇ ಮಾರಣ ಮಂತ್ರ ಅಂತ ಹೇಳಿದ್ನಲ್ಲ, ಅದನ್ನ ಅಲ್ಲಿ ವ್ಯಾಧಿ ಮಾರಣ ಮಾಡಬಹುದು, ದುಷ್ಟಶಕ್ತಿಗಳನ್ನ ಮಾರಣ ಮಾಡಬಹುದು. ಇಂಥದಕ್ಕೆ ಮಾರಣ ಮಂತ್ರ ಅಂತ. ಬರೀ ಸಾಯಿಸೋದಕ್ಕೆ ಅಂತಲ್ಲ, ವ್ಯಾಧಿಗಳನ್ನ ಮಾರಣ ಮಾಡ್ಬೋದು, ದುಷ್ಟಶಕ್ತಿಗಳನ್ನ ಮಾರಣ ಮಾಡ್ಬೋದು, ದುಷ್ಟ ವ್ಯಾಧಿಗಳನ್ನ ಮಾರಣ ಮಾಡ್ಬೋದು. ಅಂಥದಕ್ಕೆಲ್ಲ ಇದು ಒಂದು ಮಂತ್ರದಿಂದ ಇಷ್ಟು ಎಲ್ಲ ಕಾರ್ಯನ ಸಾಧನೆ ಮಾಡ್ಬೋದು. ಈ ಥರವಾಗಿ ನೀವು ಮಾಡೋದ್ರಿಂದ ನಿಮಗೆ ಸಕಲ ಕಾರ್ಯಗಳಲ್ಲೂ ನಿಮಗೆ ಯಶಸ್ವಿ ಆಗತ್ತೆ. ಈ ರೀತಿಯಾಗಿ ನೀವು ಇದನ್ನು ಮಾಡೋದ್ರಿಂದ, ಮತ್ತೆ ಇದನ್ನು ನೀವು ಹೋಮದ ರೂಪದಲ್ಲಿನೂ ಮಾಡ್ಬೋದು. ನೀವು ಇದನ್ನು ಹೋಮದ ರೂಪದಲ್ಲಿನೂ ಕೂಡ ಮಾಡ್ಬೋದು. ಇದರಲ್ಲಿ ನೀವು ಹೋಮನ ಏನು ಮಾಡಬೇಕು, 10 ಸಹಸ್ರ ನೀವು ಅಂದರೆ 10,000 ಸತಿ ನೀವು ಜಪ ಮಾಡಬೇಕು. 10,000 ಸತಿ ಜಪ ಮಾಡಿ, ನೀವು 10,000 ಜಪ ಮಾಡಾದ ನಂತರ 1,000 ಸತಿ ನೀವು ಜಪ ಮಾಡಿ ಮಂತ್ರನ ಹೋಮ ಮಾಡಬೇಕು. ಹೋಮ ಮಾಡೋದ್ರಿಂದ ನಿಮಗೆ ಮತ್ತು ಇದರಲ್ಲಿ ನೀವು ಹೋಮ ಮಾಡಬೇಕಾಗಿರೋದು ಏನೇನು ಹಾಕಬೇಕು, ಇದರಲ್ಲಿ ಎಳ್ಳು, ಅವಲಕ್ಕಿ,
ಅವಲಕ್ಕಿ ಪಾಯಸ ಮತ್ತು ಇವೆಲ್ಲ ನೀವು ಹಾಕಿ ತುಪ್ಪನ ಅರಳಿ ಕಡ್ಡಿಗೆ ಲೇಪನೆ ಮಾಡಿಕೊಂಡು ಅಗ್ನಿಗೆ ನೀವು ಹಾಕೋದ್ರಿಂದ ನೀವು ಹೋಮ ಮಾಡೋದಕ್ಕೆ ಸಿದ್ಧಿ ಆಗುತ್ತೆ. ಇನ್ನೂ ಹಲವಾರು ರೀತಿಯಲ್ಲಿ ಇದನ್ನು ಮಾಡ್ಬೋದು. ನಾನು ಇದನ್ನು ಕೊಟ್ಟಿರೋ ರೀತಿಯಲ್ಲಿ 166 ಸರಿ ಮಂತ್ರ ಹೇಳ್ಬೇಕು. ಮಂತ್ರ ಹೇಳಿ ನೀವು ಇದನ್ನು ಇವಾಗ ನಾನು ಸಂಮೋಹನ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಸಂಮೋಹನ ಮಂತ್ರನ ನಿಮಗೆ ಹೇಳ್ತಾ ಇದ್ದೀನಿ. ಸಂಮೋಹನ ಮಾಡುವಾಗ ಈ ತ್ರಿಶೂಲದಲ್ಲಿ ಸದ್ಯನಾಮ ಅಂತಿದೆಯಲ್ಲ, ಅಲ್ಲಿ ನೀವು ಯಾರನ್ನ ಸಂಮೋಹನ ಮಾಡ್ಕೋಬೇಕು ಅಂತಿದ್ದೀರೋ ಅವ್ರ ಹೆಸರನ್ನ ಆ ತ್ರಿಶೂಲದ ಮೇಲೆ ಸದ್ಯನಾಮ ಅನ್ನೋ ಜಾಗದಲ್ಲಿ ನಿಮ್ಮ ಯಾರನ್ನ ಸಂಮೋಹನ ಮಾಡ್ಕೋಬೇಕು ಅಂತಿದ್ದೀರೋ ಅವ್ರ ಹೆಸರನ್ನ ಅಲ್ಲಿ ಬರಿಬೇಕು. ನೀವು ಬರೆದು ನೀವು ಅದನ್ನ ಮಂತ್ರನ ನೀವು ಹೇಳ್ಬೇಕು. ಮಂತ್ರನ ಹೇಳಿ ಈ ಮಂತ್ರನ ಹೇಳಿ ಅದನ್ನು ಸ್ಮರಣೆ ಮಾಡಿ ಸಂಮೋಹನ ಮಂತ್ರನ ನೀವು ಯಾವ ಸದ್ಯ ವ್ಯಕ್ತಿನ ಸಂಮೋಹನ ಮಾಡ್ಕೋಬೇಕೋ ಆ ಮಂತ್ರನ ಹೇಳಿ ನೀವು ಇದನ್ನ ಮಾಡೋ ದಿವಸಗಳಿಗೆ ಎಲ್ಲಾನು ತಿಳ್ಕೊಬೇಕು. ಒಂದು ಭಾನುವಾರ, ಒಂದು ಗುರುವಾರ, ಇಲ್ಲ ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲಿ ಇದನ್ನ ಸಿದ್ಧಿ ಮಾಡ್ಕೋಬೇಕು. ತಾಮ್ರ ರೇಖ್ ತಗೋಬೇಕು. ತಾಮ್ರ ರೇಖ್ನಲ್ಲಿ ಈ ಯಂತ್ರ ಬರಿಬೇಕು. ಬರೆದು ಇದನ್ನ ಬರೆಯುವಾಗ ಸ್ವಚ್ಛ ಮಾಡಬೇಕು. ಯಂತ್ರನ ನಾನೆಲ್ಲ ಹೇಳಿದ್ದೀನಿ ಮುಂಚಿತವಾಗಿ, ನೀವೆಲ್ಲ ತಿಳ್ಕೊಬೇಕು. ಆ ಯಂತ್ರನ ನೀವು ಹಾಲಿನಲ್ಲಿ ಅರಿಶಿನ ನೀರಲ್ಲಿ ಶುದ್ಧವಾದ ನೀರಿನಲ್ಲಿ ತೊಳೆದು ನೀವು ಶುದ್ಧೀಕರಿಸ್ಬಿಟ್ಟು ಆದ ನಂತರ ಯಂತ್ರ ಬರಿಬೇಕು. ಯಂತ್ರ ಬರೆದಾದ ನಂತರ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಆದಮೇಲೆ ಧೂಪ ದೀಪ ನೈವೇದ್ಯಗಳೆಲ್ಲ ಮಾಡಬೇಕು. ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ, ಅಡಿಕೆ ಎಲ್ಲ ಇಡಬೇಕು. ಇಟ್ಟಾದ ನಂತರ ನೀವು ಈ ಯಂತ್ರನ ಇಟ್ಕೊಂಡು ಒಂದು ದೀಪ ಹಚ್ಬಿಟ್ಟು ನೀವು ಅಲ್ಲಿ ಮಂತ್ರನ ಹೇಳ್ಕೊಳ್ಬೇಕು. ಇನ್ನು ಎಷ್ಟು ಸತಿ ಹೇಳ್ಬೇಕು ಅನ್ನೋದು 166 ಸತಿ ಹೇಳ್ಬೇಕು. ನೀವು ಅಷ್ಟು ಸತಿ ಹೇಳಾದ ನಂತರ ನೀವು ಯಾರನ್ನ ಸಂವಹನ ಮಾಡ್ಕೋಬೇಕೋ ಅಲ್ಲಿ ಸದ್ಯನಾಮನ ಅಂತ ನೀರೋ ಜಾಗದಲ್ಲಿ ಆ ತ್ರಿಶೂಲದ ಹತ್ರ ನೀವು ಬರಿಬೇಕು. ಬರೆದು ನೀವು ಒಂದು ಯಂತ್ರದಲ್ಲಿ ಬೆಳ್ಳಿ ತಾಯ್ತದಲ್ಲಿ ನೀವು ಆ ಯಂತ್ರನ ಬರೆದ್ಬಿಟ್ಟು ನೀವು ಧರಿಸ್ಕೊಳ್ಳೋದ್ರಿಂದ ಅತಿ ಶೀಘ್ರವಾಗಿ ಎಂಥ ವ್ಯಕ್ತಿಗಳಾದರೂ ನಿಮಗೆ ಸಂಮೋಹಿತರಾಗ್ತಾರೆ. ಹೆಂಡತಿ ಆಗಿರ್ಬೋದು, ನೀವು ಇಷ್ಟಪಟ್ಟವರಾಗಿರ್ಬೋದು, ನಿಮಗೆ ಅಣ್ಣ ತಮ್ಮದಿರು ಆಗ್ಬೋದು, ತಂದೆ ತಾಯಿ ಆಗ್ಬೋದು, ಮಕ್ಕಳಾಗ್ಬೋದು, ಯಾರನ್ನಾಗಲಿ ನಿಮ್ಮಲ್ಲಿ ಒಳ್ಳೆ ಪ್ರೀತಿನ ಅವ್ರು ಗಳಿಸ್ಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಂಡು ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಅದ್ಭುತವಾದಂಥ ಅವರು ನಿಮಗೆ ಸಂಮೋಹಿತರಾಗಿ ನಿಮ್ಮಲ್ಲಿ ಉಳಿಕೊಂತಾರೆ. ಇಂಥ ಒಂದು ಅದ್ಭುತವಾದಂಥ ಒಂದು ಸಂಮೋಹನದ ಯಂತ್ರ ಮಂತ್ರ ಹೇಳಿದ್ದೀನಿ ಪ್ರಿಯ ವೀಕ್ಷಕರೇ. ಇದನ್ನು ನೀವು ಮಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲಿ ಬಹಳ ಉಪಯೋಗವಾಗುವಂಥ ಯಂತ್ರ ಮಂತ್ರ ಇದು. ಇದನ್ನು ಮಾಡಿಕೊಂಡು ನೀವು 4-6 ಜನಕ್ಕೆ ತಿಳಿಸ್ಕೊಂಡು ಅವ್ರಿಗೆ ಹೇಳಿ ಅವ್ರ ಕಾರ್ಯನೂ ಸಿದ್ಧಿ ಆಗಲಿ ಪ್ರಿಯ ವೀಕ್ಷಕರೇ. ನಿಮ್ಮ ಕಷ್ಟಗಳು ಪರಿಹಾರ ಆಗಲಿ, ನಿಮ್ಮ ಜೀವನದಲ್ಲಿ ಬಂದಿರೋವಂಥ ದುರಂತಗಳನ್ನ ದೂರ ಮಾಡ್ಕೊಳ್ಳಿ ಅನ್ನೋದಕ್ಕಾಗಿ ನಾನು ಇದನ್ನು ತಿಳಿಸ್ತಿದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.